ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ನಾವು ಲೌಕಿಕ ಜಗತ್ತಿನಲ್ಲಿ ಬೇರೆ ಊರಿಗೆ ಹೋಗಬೇಕಾದ್ರೆ ವಾಹನಗಳ ಮೂಲಕ ಪ್ರಯಾಣ ಮಾಡ್ತೇವಲ್ಲ, ಅದಕ್ಕೆ ಸಾಕಷ್ಟು ಶ್ರಮ ಬೇಕು, ಮುಂಚಿತವಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು. ಆದರೆ ಇಂದು ಅಮೃತ ವೇಳೆಯಲ್ಲಿ ಶಿವಬಾಬಾ ಅವರು ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿದ್ದಾರೆ. ಯಾವುದೇ ಭೌತಿಕ ಸಾಧನಗಳಿಲ್ಲದೆ ಕೇವಲ ಒಂದು ಸಂಕಲ್ಪದ ಆಧಾರದ ಮೇಲೆ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಮಕ್ಕಳೆಲ್ಲರೂ ಒಮ್ಮೆಗೆ ಪರಮಾತ್ಮನ ಬಳಿ ತಲುಪಿಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಅದು ಸ್ನೇಹದ ವಿಮಾನದ ಮೂಲಕ. ಈ ಈಶ್ವರೀಯ ಸ್ನೇಹ ಎಂತಹ ಗಹನವಾದ ಶಕ್ತಿ ಅಂದ್ರೆ, ಅದು ಭೌತಿಕ ದೂರವನ್ನು ಕೇವಲ ಕ್ಷಣಾರ್ಧದಲ್ಲಿ ಅಳಿಸಿ ಹಾಕ್ತದೆ. ಓಂ ಶಾಂತಿ. ಹೌದು, ಈ ಯೋಗಯುಕ್ತವಾದ ಸ್ನೇಹದ ವಿಮಾನದ ಉದಾಹರಣೆ ನಿಜಕ್ಕೂ ಬಹಳ ರೋಮಾಂಚನಕಾರಿಯಾಗಿದೆ. ಅಂದ್ರೆ, ಲೌಕಿಕ ಸ್ನೇಹಕ್ಕೂ ಮತ್ತು ಸಂಗಮ ಯುಗದ ಈ ಈಶ್ವರೀಯ ಸ್ನೇಹಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆಯಲ್ವಾ? ಲೌಕಿಕ ಸ್ನೇಹದ ಆಧಾರ ಸಾಮಾನ್ಯವಾಗಿ ಸ್ವಾರ್ಥ, ಆಕರ್ಷಣೆ ಇಲ್ಲವೇ ದೇಹಭಾನದ ಮೇಲಿರ್ತದೆ. ಅದು ಇಂದಿರ್ತದೆ, ನಾಳೆ ಪರಿಸ್ಥಿತಿ ಬದಲಾದಾಗ ಮರೆಯಾಗ್ತದೆ. ಆದರೆ ಪರಮಾತ್ಮನ ಈ ಆತ್ಮಿಕ ಸ್ನೇಹದ ವಿಮಾನದಲ್ಲಿ ಕುಳಿತಾಗ ನಮ್ಮ ಜನ್ಮಾಂತರಗಳ ಆಯಾಸ ತಾನಾಗಿಯೇ ದೂರವಾಗುತ್ತದೆ. ಖಂಡಿತ. ಭೌತಿಕ ಸ್ನೇಹದಲ್ಲಿ ಆಯಾಸವಿದೆ, ಆದರೆ ಈಶ್ವರೀಯ ಸ್ನೇಹದಲ್ಲಿ ಆಶ್ವಾಸವಿದೆ. ಅಮೃತವೇಳೆಯ ಆ ಗಹನವಾದ ನಿಶ್ಶಬ್ದತೆಯಲ್ಲಿ ಪ್ರತಿಯೊಬ್ಬ ಮಗುವಿನ ಹೃದಯದಿಂದಲೂ ಗೊತ್ತಾ, ನನ್ನ ಬಾಬಾ, ಮಧುರ ಬಾಬಾ ಎಂಬ ಸುಂದರವಾದ ನಾದ ಸಹಜವಾಗಿ ಹೊಮ್ಮುತ್ತಿತ್ತು ಅಂತ ಬಾಬಾ ಹೇಳ್ತಾರೆ. ನಿಜ. ಪರಮಾತ್ಮನ ಈ ಅಪಾರವಾದ ಪ್ರೀತಿಯೇ ನಮ್ಮೆಲ್ಲರಿಗೂ ಹೊಸ ಬ್ರಾಹ್ಮಣ ಜನ್ಮವನ್ನು ಮತ್ತು ಆ ಸತೋಪ್ರಧಾನ ಸ್ಥಿತಿಯನ್ನು ನೀಡಿದೆ. ಈ ಸ್ನೇಹದ ಅನುಭವವೇ ನಮ್ಮ ಇಡೀ ದಿನದ ಪುರುಷಾರ್ಥಕ್ಕೆ ಒಂದು ಭದ್ರವಾದ ಅಡಿಪಾಯ ಹಾಕಿಕೊಡುತ್ತದೆ. ಅದೇ. ಇದೇ ಹಿನ್ನೆಲೆಯಲ್ಲಿ ಬಾಬಾ ಇಂದಿನ ಮಂಥನವನ್ನು ಪ್ರಾರಂಭಿಸ್ತಾರೆ. ಮಧುರ ಮಕ್ಕಳೇ, ಬ್ರಹ್ಮಾತಂದೆಯ ಸಮಾನ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಲು ಮನಸ್ಸಿನ ವೇಳಾಪಟ್ಟಿ ಮಾಡಿ ಕರ್ಮ ಮಾಡುತ್ತಾ ಕರ್ಮಯೋಗಿ ಅಶರೀರಿ ಆಗುವ ಅಭ್ಯಾಸ ಮಾಡಿ. ಇದು ಬಹಳ ಆಳವಾದ ಮಾತು. ಹೌದು. ಇಲ್ಲಿ ಬಾಬಾ ಮನಸ್ಸಿನ ವೇಳಾಪಟ್ಟಿ ಎಂಬ ಪದವನ್ನು ಬಳಸಿದ್ದಾರೆ. ಇದು ನನ್ನ ಗಮನವನ್ನು ಬಹಳವಾಗಿ ಸೆಳೆಯಿತು. ನಾವು ದಿನನಿತ್ಯ ಕಚೇರಿಗೆ ಹೋಗಲು, ಊಟ ಮಾಡಲು, ಮಲಗಲು ಕಟ್ಟುನಿಟ್ಟಾದ ವೇಳಾಪಟ್ಟಿ ಮಾಡ್ತೇವೆ ಅಲ್ವಾ? ಆದರೆ ಮನಸ್ಸಿಗೆ ವೇಳಾಪಟ್ಟಿ ಹಾಕುವುದು ಹೇಗೆ? ನಮ್ಮ ಯೋಚನೆಗಳು ನಿರಂತರವಾಗಿ ಹರಿಯುತ್ತಿರ್ತವೆ. ಅವುಗಳನ್ನು ಒಂದು ಚೌಕಟ್ಟಿನಲ್ಲಿ ತರುವುದು ಪ್ರಾಯೋಗಿಕವಾಗಿ ಸಾಧ್ಯವೇ? ಇದು ಕೇವಲ ಸಾಧ್ಯವಲ್ಲ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅತೀ ಅವಶ್ಯಕವಾದ ಹೆಜ್ಜೆ ಕೂಡ ಹೌದು. ನಾವು ಲೌಕಿಕ ಕೆಲಸಗಳನ್ನು ಮಾಡುವಾಗ ಕೈಗಳು ಯಾಂತ್ರಿಕವಾಗಿ ಕೆಲಸ ಮಾಡುತ್ತವೆ, ಆದರೆ ಮನಸ್ಸು ಎಲ್ಲಿರ್ತದೆ? ಅದು ನಿರಂತರವಾಗಿ ಹಿಂದಿನ ಘಟನೆಗಳ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಯೋಚನೆಗಳ ಸುಳಿಯಲ್ಲಿ ಸಿಲುಕಿರ್ತದೆ. ಬಾಬಾ ವಿವರಿಸ್ತಿರೋದು ಇದನ್ನೇ. ಓಹೋ, ಅಂದ್ರೆ ಮನಸ್ಸನ್ನ ವರ್ತಮಾನದಲ್ಲಿ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಇಡುವುದು ಅಂತನಾ? ಖಂಡಿತ. ಉದಾಹರಣೆಗೆ, ಮನೆಯಲ್ಲಿ ತಾಯಂದಿರು ಅಡಿಗೆ ಮಾಡ್ತಿರಬಹುದು. ಕೇವಲ ತರಕಾರಿ ಕತ್ತರಿಸುವುದು ಭೌತಿಕ ಕರ್ಮ. ಆದರೆ ಆ ಸಮಯದಲ್ಲಿ ಮನಸ್ಸಿಗೆ ಒಂದು ಸ್ವಮಾನದ ಗುರಿ ನೀಡಬೇಕು. ನಾನು ಪರಮಾತ್ಮನ ನೆನಪಿನ ಯೋಗಾಗ್ನಿಯಲ್ಲಿರುವ ಅನ್ನಪೂರ್ಣೆಯಾಗಿದ್ದೇನೆ ಅಂತ ಸಂಕಲ್ಪ ಮಾಡಬೇಕು. ಅದ್ಭುತ. ಅಂದ್ರೆ ಪ್ರತಿಯೊಂದು ಭೌತಿಕ ಕೆಲಸಕ್ಕೂ ಒಂದು ಆಧ್ಯಾತ್ಮಿಕ ಭಾವನೆಯನ್ನ ಜೋಡಿಸೋದು. ಹೌದು. ಬೆಳಗ್ಗೆ ಏಳುವಾಗ ನಾನು ಮಾಸ್ಟರ್ ಸರ್ವಶಕ್ತಿವಂತ, ಯಾರೊಂದಿಗಾದರೂ ಮಾತಾಡುವಾಗ ನಾನು ಶಾಂತ ಸ್ವರೂಪ ಆತ್ಮ. ಹೀಗೆ ಪ್ರತಿಯೊಂದು ಲೌಕಿಕ ಕಾರ್ಯಕ್ಕೂ ಒಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ಜೋಡಿಸುವುದೇ ಆ ಮನಸ್ಸಿನ ವೇಳಾಪಟ್ಟಿ ಅನ್ನೋದು. ಇದು ಕೇಳಲು ಬಹಳ ಸುಂದರವಾಗಿದೆ. ಆದರೆ ವಾಸ್ತವದಲ್ಲಿ ಒಂದು ದೊಡ್ಡ ಸವಾಲಿದೆ ಗೊತ್ತಾ? ಅಮೃತ ವೇಳೆಯಲ್ಲಿ ನಾವು ಕಣ್ಣು ಮುಚ್ಚಿ ಕುಳಿತಾಗ ಅಶರೀರಿ ಸ್ಥಿತಿ ಬಹಳ ಸುಲಭವಾಗಿ ಅನುಭವವಾಗುತ್ತದೆ. ಇಡೀ ಪ್ರಪಂಚವೇ ಮರೆತು ಹೋಗುತ್ತದೆ. ಆದ್ರೆ ದಿನ ಶುರುವಾದ ತಕ್ಷಣ ಅದು ಹೊರಟೋಗುತ್ತರ್ವಾ? ಅದೇ. ಸೂರ್ಯ ಹುಟ್ಟಿ ಲೌಕಿಕ ಕರ್ಮಗಳಲ್ಲಿ ತೊಡಗಿದ ತಕ್ಷಣ, ಜನರ ಮಧ್ಯೆ ಹೋದ ತಕ್ಷಣ ಆ ಯೋಗದ ಸ್ಥಿತಿ ಮರೆಯಾಗಿಬಿಡುತ್ತದೆ. ಕರ್ಮ ಮತ್ತು ಯೋಗದ ನಡುವೆ ಸಮತೋಲನ ಕಳೆದುಕೊಂಡು ನಾವು ಕೇವಲ ಕರ್ಮದಲ್ಲಿ ಮುಳುಗುತ್ತೇವೆ. ಈ ಅಂತರ ಏಕೆ ಸೃಷ್ಟಿಯಾಗುತ್ತದೆ ಅಂತ ಬಹಳ ಸೂಕ್ಷ್ಮವಾದ ಸತ್ಯವಿದು. ಇದರ ಹಿಂದಿರುವ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ದೇಹಭಾನ. ಕರ್ಮಕ್ಷೇತ್ರಕ್ಕೆ ಇಳಿದ ತಕ್ಷಣ ನಾನು ಆತ್ಮ ಎಂಬ ಸ್ಮೃತಿಯ ಕವಚವನ್ನು ತೆಗೆದಿಟ್ಬಿಡ್ತೇವೆ.
ಭೌತಿಕ ಪ್ರಪಂಚದ ಪ್ರಭಾವಗಳು ಅಷ್ಟು ಪ್ರಬಲವಾಗಿವೆ. ಕಣ್ಣಿಗೆ ಕಾಣುವ ಪ್ರಪಂಚ ಬೇಗ ಆಕರ್ಷಿಸುತ್ತದೆ. ಹೌದು, ಅಮೃತ ವೇಳೆಯಲ್ಲಿ ಕುಳಿತಾಗ ನಮ್ಮನ್ನು ವಿಚಲಿತಗೊಳಿಸುವ ಯಾವುದೇ ಭೌತಿಕ ಸನ್ನಿವೇಶ ಇರುವುದಿಲ್ಲ. ಆದ್ರೆ ಅದೇ ಏಕಾಗ್ರತೆಯನ್ನು ನಡೆಯುವಾಗ, ಮಾತನಾಡುವಾಗ, ಕೆಲಸ ಮಾಡುವಾಗ ಕಾಯ್ದುಕೊಳ್ಳುವುದು ನಿಜವಾದ ಕರ್ಮಯೋಗಿ ಸ್ಥಿತಿ. ಬಾಬಾ ಇಂದು ವಿಶೇಷವಾಗಿ ವಿವರಿಸುವುದು ಇದನ್ನೇ. ಇಂದಿನ ದಿನ ಕೇವಲ ಸ್ಮೃತಿ ದಿವಸ ಅಲ್ಲ, ಬದಲಾಗಿ ಸಮರ್ಥ ದಿವಸ ಅಂತ. ಸಮರ್ಥ ದಿವಸ ಅಂದ್ರೆ ಕೇವಲ ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳೋದಲ್ಲ, ಬದಲಾಗಿ ಆಂತರಿಕ ಶಕ್ತಿಯನ್ನು ಪಡೆದುಕೊಳ್ಳೋದಲ್ವಾ. ಬ್ರಹ್ಮ ತಂದೆಯವರು ಗುಪ್ತವಾಗಿ ನಿಮಿತ್ತ ಮಹಾವೀರ ಮಕ್ಕಳಿಗೆ ವಿಶ್ವಸೇವಿಯ ಕಿರೀಟವನ್ನು ತೊಡೆಸಿದರು ಅಂತ ಬಾಬಾ ಹೇಳ್ತಾರೆ. ಲೌಕಿಕ ಜಗತ್ತಿನಲ್ಲಿ ಕಿರೀಟ ಎಂದರೆ ಅಧಿಕಾರ, ದರ್ಪ, ನಾನು ಎಂಬ ಅಹಂಕಾರ. ಆದರೆ ಶಿವಬಾಬಾ ನೀಡುವ ಈ ಕಿರೀಟ ಸಂಪೂರ್ಣ ವಿಭಿನ್ನವಾಗಿದೆ ಅಲ್ವಾ? ಖಂಡಿತ ವಿಭಿನ್ನವಾಗಿದೆ. ಇದು ನಮ್ಮಲ್ಲಿ ಅಪಾರ ಜವಾಬ್ದಾರಿಯನ್ನು ಹೇಗೆ ಮೂಡಿಸುತ್ತದೆ? ಏಕೆಂದ್ರೆ ಆ ಕಿರೀಟ ಭೌತಿಕ ಸಂಪತ್ತಿನ ಕಿರೀಟವಲ್ಲ, ಅದು ವಿಶ್ವ ಕಲ್ಯಾಣದ ಮತ್ತು ನಮ್ರತೆಯ ಕಿರೀಟ. ಬ್ರಹ್ಮ ತಂದೆಯವು ಸ್ವತಃ ಬೃಹತ್ ಕಾರ್ಯಗಳನ್ನು ಮಾಡುವವರಾಗಿದ್ರು, ಮಕ್ಕಳನ್ನು ಮುಂದೆ ಮಾಡಿ ತಾವು ಗುಪ್ತವಾದ್ರು. ನಾನು ಮಾಡಿದೆ, ಇದು ನನ್ನ ಸಾಧನೆ ಎಂಬ ಲವಲೇಶದ ಅಹಂಕಾರವೂ ಇಲ್ಲದೆ ಸಂಪೂರ್ಣ ಫರಿಸ್ಥ ರೂಪ ತಾಳಿದ್ರು. ನಿಜ, ಫರಿಸ್ಥ ಅಂದ್ರೆ ಹೆಜ್ಜೆ ಗುರುತು ಬೇರೆ ಇರದ ಸ್ಥಿತಿ. ಅದೇ, ನಾವು ಸೇವೆ ಮಾಡುವಾಗಲೂ ಆ ಸೇವೆಯ ಮಾಲೀಕ ನಾನಲ್ಲ, ನಾನು ಕೇವಲ ನಿಮಿತ್ತ, ಮಾಡಿಸುವವನು ಶಿವಬಾಬಾ ಎಂಬ ಆಳವಾದ ಅರಿವು ಈ ಸಮರ್ಥ ದಿವಸದ ಸಂದೇಶವಾಗಿದೆ. ಈ ಅರಿವಿದ್ದಾಗ ಮಾತ್ರ ನಮ್ಮಲ್ಲಿ ಆ ನಷ್ಟಮೋಹ ಸ್ಥಿತಿ ಬರುತ್ತದೆ. ಈ ಬೇಹದ್ಯಮ ವೈರಾಗ್ಯ ಮತ್ತು ನಷ್ಟಮೋಹ ಎಂಬ ಪದಗಳು ಬಹಳ ಗಹನವಾಗಿವೆ. ಸಾಮಾನ್ಯವಾಗಿ ಲೌಕಿಕದಲ್ಲಿ ವೈರಾಗ್ಯ ಅಂದ್ರೆ ಕಾಡಿಗೆ ಹೋಗೋದು, ಕುಟುಂಬವನ್ನ ಬಿಡೋದು, ಎಲ್ಲವನ್ನೂ ತ್ಯಜಿಸೋದು ಅಂತ ಅಂದುಕೊಳ್ತಾರೆ ಅಲ್ವಾ? ಹೌದು, ಜನ ಹಾಗೇ ಭಾವಿಸ್ತಾರೆ. ಆದರೆ ಬ್ರಹ್ಮತಂದೆಯವರ ಜೀವನ ನಮಗೆ ವಿಭಿನ್ನವಾದ ದೃಷ್ಟಾಂತವನ್ನ ನೀಡುತ್ತದೆ. ತಮ್ಮ ಕೊನೆಯ ಘಳಿಗೆಯಲ್ಲಿ ಮಕ್ಕಳು ಅವರ ಕೈ ಹಿಡಿದುಕೊಂಡು ಕುಳಿತಿದ್ರು. ಅವರ ಮನಸ್ಸು ಎಲ್ಲಿಯೂ ಆಕರ್ಷಿತವಾಗಲಿಲ್ಲ. ಯಾವುದೇ ದೇಹ, ವಸ್ತು ಅಥವಾ ವ್ಯಕ್ತಿಯ ಮೇಲೆ ಮೋಹವಿರಲಿಲ್ಲ. ಆದರೆ ನಾವು ಕುಟುಂಬದಲ್ಲಿರುವಾಗ ಮಕ್ಕಳ ಬಗ್ಗೆ, ಉದ್ಯೋಗದ ಬಗ್ಗೆ ಜವಾಬ್ದಾರಿ ಇರ್ತದೆ. ಜವಾಬ್ದಾರಿ ನಿಭಾಯಿಸ್ತಲೇ ಈ ಮಟ್ಟದ ಆಂತರಿಕ ನಿರ್ಲಿಪ್ತತೆಯನ್ನ ಬೆಳೆಸ್ಕೊಳ್ಳೋದು ಹೇಗೆ ಸಾಧ್ಯ? ಇಲ್ಲಿ ನಾವು ಕರ್ಮ ಮತ್ತು ಮೋಹದ ನಡುವಿನ ಸೂಕ್ಷ್ಮ ಗೆರೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಕುಟುಂಬದ ಪಾಲನೆ ಮಾಡುವುದು, ಕರ್ಮ ಮಾಡುವುದು ನಮ್ಮ ಧರ್ಮ. ಆದರೆ ಇದು ನನ್ನದು, ಇವರು ನನ್ನವರು, ಇವರಿಲ್ಲದಿದ್ದರೆ ನಾನು ಬದುಕಲಾರೆ ಎಂಬ ಮಾನಸಿಕ ಅಂಟಿಕೊಳ್ಳುವಿಕೆ ಇದೆಯಲ್ಲ, ಆ ಬಂಧನ, ಅದೇ ಮೋಹ. ನಿಖರವಾಗಿ ಅದೇ ಮೋಹ. ಕಮಲದ ಹೂವು ನೀರಿನಲ್ಲೇ ಇರ್ತದೆ, ಆದರೆ ನೀರು ಅದರ ದಳಗಳ ಮೇಲೆ ನಿಲ್ಲುವುದಿಲ್ಲ ಅಲ್ವಾ? ಒಳಗಿನಿಂದ ಸಂಪೂರ್ಣ ಮನ್ಮನಾಭವ ಸ್ಥಿತಿಯಲ್ಲಿರುವುದು, ಅಂದರೆ ಮನಸ್ಸನ್ನು ಬಾಬಾನಿಗೆ ಒಪ್ಪಿಸಿ ಹೊರಗಿನಿಂದ ಮಾತ್ರ ಕೇವಲ ಓರ್ವ ಟ್ರಸ್ಟಿಯಾಗಿ, ಅಂದರೆ ಧರ್ಮದರ್ಶಿಯಾಗಿ ಜವಾಬ್ದಾರಿ ನಿಭಾಯಿಸುವುದು. ಟ್ರಸ್ಟಿ ಭಾವನೆ ಬಂದ್ರೆ ಭಾರ ಇರುವುದಿಲ್ಲ. ಹೌದು, ಬ್ರಹ್ಮ ತಂದೆ ನಾನು ಹೋಗುತ್ತಿದ್ದೇನೆ, ಈ ಮಕ್ಕಳ ಗತಿಯೇನು ಎಂದು ಒಂದು ಕ್ಷಣವೂ ಚಿಂತಿಸಲಿಲ್ಲ. ಇದೇ ನಿಜವಾದ ನಷ್ಟಮೋಹ ಅಂದರೆ. ಈ ನಷ್ಟಮೋಹದ ಸ್ಥಿತಿ ಇದ್ದರೆ ಮಾತ್ರ ನಾವು ಮುಂಬರುವ ಸವಾಲುಗಳನ್ನು ಎದುರಿಸಲು ಸಾಧ್ಯ. ಏಕೆಂದ್ರೆ ಬಾಬಾ ಬಹಳ ಗಂಭೀರವಾದ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ವಿಶ್ವದ ವಿನಾಶ ಅಚಾನಕ್ಕಾಗುವುದಿದೆ. ಪ್ರಕೃತಿಯ ವಿಕೋಪಗಳು, ಭೂಕಂಪ ಅಥವಾ ನಮ್ಮ ಸ್ವಂತ ದೇಹದ ಅಂತ್ಯ ಯಾವ ಕ್ಷಣದಲ್ಲಾದರೂ ಆಗಬಹುದು. ಜಗದಾಂಬಾ ತಾಯಿಯವರ ನಾಳೆ ಅಲ್ಲ ಈಗಲೇ ಎಂಬ ಪ್ರಸಿದ್ಧ ಸ್ಲೋಗನನ್ನು ಬಾಬಾ ನೆನಪಿಸುತ್ತಾರೆ. ಆದರೆ ನಾವು ನಿಜಕ್ಕೂ ಸದಾ ಸಿದ್ಧ ಆಗಿದ್ದೇವೆಯೇ ಎಂದು ಪರೀಕ್ಷಿಸಿಕೊಳ್ಳುವುದು ಹೇಗೆ? ಇದರ ಮಾನದಂಡಗಳೇನು? ಅದಕ್ಕಾಗಿಯೇ ಬಾಬಾ ನಮಗೆ 4 ಮುಖ್ಯ ವಿಷಯಗಳ ಆಳವಾದ ತಪಾಸಣೆ ಮಾಡಲು ಸೂಚಿಸಿದ್ದಾರೆ. ಆ 4 ವಿಷಯಗಳು ಏನಪ್ಪಾ ಅಂದ್ರೆ ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ. ಈ ತಪಾಸಣೆ ಕೇವಲ ಮೇಲ್ನೋಟದ್ದಲ್ಲ, ಅಂದ್ರೆ ಆಳವಾದ ಆತ್ಮಾವಲೋಕನ. ಹೌದು. ಉದಾಹರಣೆಗೆ ಧಾರಣೆಯನ್ನು ತೆಗೆದುಕೊಳ್ಳಿ. ಯಾರಾದರೂ ನಮ್ಮನ್ನು ಅಕಾರಣವಾಗಿ ನಿಂದಿಸಿದಾಗ ನಮ್ಮ ಒಳಗೆ ಪ್ರತೀಕಾರದ ಕೋಪ ಹುಟ್ಟುತ್ತದೆಯೇ? ಅಥವಾ ಆ ಆತ್ಮದ ಬಗ್ಗೆ ಕರುಣೆ, ಕ್ಷಮೆಯ ಭಾವ ಬರುತ್ತದೆಯೇ? ನಮ್ಮ ಕರ್ಮದ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ಚುಕ್ತ ಆಗಿವೆಯೋ? ಕೇವಲ ಹೊರಗಿನಿಂದ ಸೇವೆ ಮಾಡುತ್ತಿದ್ದೇವೆಯೋ? ಅಥವಾ ಆಂತರಿಕ ಸ್ಥಿತಿಯಲ್ಲೂ ಏರಿಕೆ ಇದೆಯೋ? ನಾವು ದಿನನಿತ್ಯ ನಮ್ಮನ್ನು ನಾವೇ ಓರ್ವ ಸಾಕ್ಷಿಯಾಗಿ ನಿಂತು ನೋಡಿಕೊಳ್ಳಬೇಕು. ನಾನು ಆತ್ಮ ಎಂದರೆ ಸಾಲದು, ನಾನು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವಂಥ ಮಾಲೀಕ ಎಂಬ ಉನ್ನತ ಸೀಟಿನಲ್ಲಿ ಕುಳಿತುಕೊಳ್ಳಬೇಕು ಎನ್ನುತ್ತಾರೆ ಬಾಬಾ. ಮಾಲೀಕನ ಸ್ಮೃತಿ ಸದಾ ಇರಬೇಕು.
ಆದರೆ ವಾಸ್ತವದಲ್ಲಿ ಕಚೇರಿಯಲ್ಲಿ ಮೇಲಧಿಕಾರಿ ಅನ್ಯಾಯವಾಗಿ ಬೈದಾಗ ಅಥವಾ ರಸ್ತೆಯಲ್ಲಿ ಯಾರಾದರೂ ಅಡ್ಡ ಬಂದಾಗ ಆ ಮಾಲೀಕನ ಸೀಟು ಎಲ್ಲಿ ಹೋಗ್ತದೆಯೋ ಗೊತ್ತೇ ಆಗೋದಿಲ್ಲ. ಕೋಪ, ಹತಾಶೆ ತಾನಾಗಿಯೇ ಬಂದ್ಬಿಡ್ತದೆ. ಈ ರಾಜದರ್ಬಾರನ್ನು ದಿನನಿತ್ಯನ ಒತ್ತಡದ ನಡುವೆ ಹೇಗೆ ನಡೆಸುವುದು? ಇದು ನಾವೆಲ್ಲರೂ ಎದುರಿಸುವ ಅತ್ಯಂತ ಪ್ರಾಯೋಗಿಕ ಸವಾಲಲ್ವಾ? ಕೋಪ ತಾನಾಗೆ ಬರುದಿಲ್ಲ. ನಾವ್ ಯಾವಾಗ ಆ ಮಾಲೀಕನ ಸೀಟಿನಿಂದ ಕೆಳಗಿಳಿತೀವೋ ಆಗ ಈ ಇಂದ್ರಿಯಗಳು ಮತ್ತು ಹಳೆಯ ಸಂಸ್ಕಾರಗಳು ನಮ್ಮ ಮೇಲೆ ಸವಾರಿ ಮಾಡಲು ಶುರು ಮಾಡುತ್ತವೆ. ಅಂದ್ರೆ ನಾವು ಅಧಿಕಾರ ಬಿಟ್ಕೊಟ್ಟಾಗ ಅವು ಅಧಿಕಾರ ಚಲಾಯಿಸ್ತವೆ. ಹೌದು, ಅದೇ ರಾಜದರ್ಬಾರೆಂದರೆ ರಾತ್ರಿ ಮಲಗುವ ಮುನ್ನ ನಮ್ಮದೇ ಇಂದ್ರಿಯಗಳ ಜೊತೆ ಪ್ರಾಮಾಣಿಕವಾಗಿ ಮಾತನಾಡುವುದು. ಒಬ್ಬ ರಾಜನು ತನ್ನ ಮಂತ್ರಿಗಳ ಬಳಿ ಲೆಕ್ಕ ಕೇಳುವಂತೆ, ಹೇ ಕಣ್ಣುಗಳೇ, ಇಂದು ನೀವು ಏನು ನೋಡಿದಿರಿ, ಅದರಲ್ಲಿ ಪವಿತ್ರತೆ ಇತ್ತೇ? ಹೇ ನಾಲಿಗೆಯೇ, ಇಂದು ಕೋಪದಿಂದ ವ್ಯರ್ಥ ಮಾತುಗಳನ್ನಾಡಿದೀಯಾ ಎಂದು ವಿಚಾರಿಸಬೇಕು. ಓಹೋ, ನಮ್ಮನ್ನ ನಾವೇ ಪ್ರಶ್ನಿಸ್ಕೊಳ್ಳೋದು. ಹೌದು, ಇದು ಒಂದು ರೀತಿಯಲ್ಲಿ ನಮ್ಮ ಮೆದುಳಿಗೆ ನೀಡುವ ಮನೋವೈಜ್ಞಾನಿಕ ತರಬೇತಿ. ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಇಂದ್ರಿಯಗಳಿಗೆ ಆದೇಶ ನೀಡಲು ಶುರು ಮಾಡಿದರೆ ಕಷ್ಟದ ಪರಿಸ್ಥಿತಿ ಎದುರಾದಾಗಲೂ ನಮ್ಮ ನಿಯಂತ್ರಣ ತಪ್ಪುವುದಿಲ್ಲ. ಅಂದ್ರೆ ಇಂದ್ರಿಯಗಳನ್ನು ನಿರಂತರವಾಗಿ ಪ್ರಶ್ನಿಸೋದ್ರಿಂದ ನಮ್ಮ ಆಂತರಿಕ ಎಚ್ಚರ ಹೆಚ್ಚಾಗುತ್ತೆ. ಆದರೆ ಒಂದು ವಿಪರ್ಯಾಸ ಏನಪ್ಪಾ ಅಂದ್ರೆ, ಬ್ರಾಹ್ಮಣ ಜನ್ಮದಂದೇ ನಮಗೆ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಶ್ರೇಷ್ಠ ವರದಾನ ಸಿಕ್ಕಿದೆ. ಆದರೂ ನಾವು ಕಷ್ಟ ಬಂದಾಗ ಬಾಬಾನಿಗೆ ದೂರು ನೀಡ್ತೀವಿ. ಬಾಬಾ, ನೀವು ಶಕ್ತಿ ಕೊಟ್ಟಿದ್ದೀರಿ, ಆದರೆ ಸಮಯಕ್ಕೆ ಸರಿಯಾಗದು ಕೆಲಸ ಮಾಡ್ತಿಲ್ಲ ಅಂತ. ಪರಮಾತ್ಮ ಕೊಟ್ಟ ಶಕ್ತಿ ವಿಫಲವಾಗಲು ಸಾಧ್ಯವಾ? ಅಸಂಭವ. ಸರ್ವಶಕ್ತಿವಂತ ತಂದೆ ಕೊಟ್ಟ ವರದಾನ ಎಂದಿಗೂ ವಿಫಲವಾಗುವುದಿಲ್ಲ. ದೋಷ ಇರುವುದು ನಮ್ಮ ಅಳವಡಿಕೆಯಲ್ಲಿ, ಅಲ್ವಾ? ಹೌದು, ನಾವು ಬಳಸ್ಕೊಳ್ಳುವುದಿಲ್ಲ. ಅದೇ ಕಷ್ಟದ ಸಮಯದಲ್ಲಿ ನಾವು ನಮ್ಮನ್ನು ದುರ್ಬಲರೆಂದು ಭಾವಿಸಿಬಿಡುತ್ತೇವೆ. ಅಧಿಕಾರಿಯ ಸೀಟಿನಲ್ಲಿ ಕುಳಿತು ಆದೇಶ ನೀಡಿದರೆ ಪ್ರತಿಯೊಂದು ಶಕ್ತಿಯೂ ಹಾಜರಾಗಲೇಬೇಕು. ಅದಕ್ಕಾಗಿಯೇ ಬಾಬಾ ಬಹಳ ಪ್ರೀತಿಯಿಂದ ಆದ್ರೆ ಕಟ್ಟುನಿಟ್ಟಾಗಿ ಎಚ್ಚರಿಸುತ್ತಾರೆ. ಬ್ರಾಹ್ಮಣರ ನಿಘಂಟಿನಿಂದ ಕೆಲವೊಮ್ಮೆ ಎಂಬ ಪದವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅಂತ. ಓ, ಆ ಕೆಲವೊಮ್ಮೆ ಅನ್ನೋ ಪದ. ಹೌದು, ಕೆಲವೊಮ್ಮೆ ನಾನು ಶಾಂತವಾಗಿರುತ್ತೇನೆ, ಕೆಲವೊಮ್ಮೆ ಕೋಪಗೊಳ್ಳುತ್ತೇನೆ ಎನ್ನುವುದು ಜ್ಞಾನಿ ಆತ್ಮದ ಲಕ್ಷಣವಲ್ಲ. ಸದಾ ಕರಾರುವಾಗಿ ಮಾಸ್ಟರ್ ಸರ್ವಶಕ್ತಿವಂತನಾಗಿಯೇ ಇರಬೇಕು. ಕೆಲವೊಮ್ಮೆ ಎಂಬ ಪದವನ್ನು ತೆಗೆದುಹಾಕಿ, ಇದು ನಿಜಕ್ಕೂ ನಮ್ಮ ಪುರುಷಾರ್ಥದ ವೇಗವನ್ನು ತೀವ್ರಗೊಳಿಸುವ ಎಚ್ಚರಿಕೆ. ಈ ಶಕ್ತಿಯನ್ನು ಸಂಜಯಿಸಿಕೊಂಡು ನಾವು ಮಾಡಬೇಕಾದ ಅತಿ ಮುಖ್ಯವಾದ ಕಾರ್ಯವೆಂದರೆ ಎಲ್ಲರಿಗೂ ಪರಮಾತ್ಮನ ಸಂದೇಶ ನೀಡುವುದು. ಬಾಬಾ ಹೇಳುತ್ತಾರೆ, ಇನ್ನು ಸಮಯಾವಕಾಶವಿದೆ, ನಿಧಾನವಾಗಿ ಹೇಳೋಣ ಎಂದು ಕಾಯಬಾರದು ಅಂತ. ಹೌದು, ಸಮಯ ಮೀರುತ್ತಿದೆ. ನಾವು ಹಾಗೆ ಸುಮ್ಮನಿದ್ರೆ ಕೊನೆಯ ಸಮಯದಲ್ಲಿ ಆತ್ಮಗಳು ನಮ್ಮನ್ನು ಪ್ರಶ್ನಿಸುತ್ತವೆ. ನಿಮಗೆ ಮೊದಲೇ ಸತ್ಯ ಗೊತ್ತಿತ್ತಲ್ಲವೇ, ನಮ್ಮನ್ನು ಏಕೆ ಎಚ್ಚರಿಸಲಿಲ್ಲ ಎಂದು ದೂರುತ್ತಾರೆ. ಇದು ಬಹಳ ಗಂಭೀರವಾದ ಜವಾಬ್ದಾರಿ ಅಲ್ವಾ? ಖಂಡಿತ. ಇದು ಕೇವಲ ನಮ್ಮ ವೈಯಕ್ತಿಕ ಬಿಡುಗಡೆಯ ಪ್ರಶ್ನೆಯಲ್ಲ, ಇದು ಬೇಹದ್ದಿನ ವಿಶ್ವಸೇವೆಯ ಜವಾಬ್ದಾರಿ. ನಾವು ಕೇವಲ ನಾವಷ್ಟೇ ಪಾರಾಗ್ಬೇಕು ಅಂದ್ಕೊಂಡ್ರೆ ನಾವು ಸಾಮಾನ್ಯ ಪ್ರಜೆಗಳಾಗ್ತೇವೆ. ಆದ್ರೆ ಸಂಪೂರ್ಣ 21 ಜನ್ಮಗಳ ಕಾಲ ರಾಯಲ್ ಪರಿವಾರದಲ್ಲಿ ಬಂದು ಕಿರೀಟಧಾರಿಗಳಾಗಿ ಸಿಂಹಾಸನದ ಮೇಲೆ ಕೂರ್ಬೇಕಂದ್ರೆ ನಮ್ಮ ತೀವ್ರ ಪುರುಷಾರ್ಥ ಅತ್ಯಗತ್ಯ. ನಿಜ, ತೀವ್ರ ಪುರುಷಾರ್ಥ ಇಲ್ಲದೆ ರಾಯಲ್ ಪದವಿ ಸಿಗುವುದಿಲ್ಲ. ಹೌದು. ನೀವು ಪ್ರಪಂಚದಲ್ಲಿ ಆಗ್ತಿರುವ ಒಂದು ದೊಡ್ಡ ಬದಲಾವಣೆಯನ್ನು ಗಮನಿಸಿರಬಹುದು. ಈಗ ಕೇವಲ ಹಿಂದೂ ಧರ್ಮದವರಷ್ಟೇ ಅಲ್ಲ, ಮುಸಲ್ಮಾನ, ಬೌದ್ಧ, ಕ್ರಿಶ್ಚಿಯನ್ ಮುಂತಾದ ಎಲ್ಲಾ ಧರ್ಮದ ಆತ್ಮಗಳು ನಿಧಾನವಾಗಿ ಆಧ್ಯಾತ್ಮಿಕತೆಯತ್ತ ನೋಡ್ತಿದ್ದಾರೆ. ಹೌದು, ಇದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮೊದಲೆಲ್ಲ ಜ್ಞಾನದ ಬಗ್ಗೆ ಕೇಳಿದ್ರೆ, ಅಯ್ಯೋ, ಇವರು ಯಾವಾಗಲೂ ಪ್ರಪಂಚದ ವಿನಾಶದ ಬಗ್ಗೆ ಮಾತನಾಡ್ತಾರೆ ಎಂದು ಜನರು ಭಯಪಡುತ್ತಿದ್ದರು ಅಥವಾ ದೂರ ಸರಿಯುತ್ತಿದ್ದರು. ಆದರೆ ಈಗ ಅವರ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಿದೆ ಅಲ್ವಾ? ಈಗ ಅವರು ವಿನಾಶಕ್ಕೆ ಭಯಪಡುವ ಬದಲು ಮಾರ್ಗದರ್ಶನವನ್ನು ಹುಡುಕುತ್ತಿದ್ದಾರೆ. ನಿಖರವಾಗಿ. ಪ್ರಕೃತಿಯ ವಿಕೋಪಗಳು ಮತ್ತು ಸಮಾಜದ ಕುಸಿತ ಅವರನ್ನು ಎಚ್ಚರಿಸಿವೆ. ಈಗ ಅವರು ವಿನಾಶ ಯಾವಾಗಾಗ್ತದೆ, ನಾವೀಗ ನಮ್ಮ ರಕ್ಷಣೆಗಾಗಿ ಏನು ಮಾಡಬೇಕು ಎಂದು ಕೇಳುತ್ತಿದ್ದಾರೆ. ಪ್ರತಿಯೊಂದು ಆತ್ಮವೂ ಅಶಾಂತಿಯಿಂದ ಬಳಲಿ ಪರಮಾತ್ಮನ ಆಶ್ರಯವನ್ನು ಹುಡುಕುತ್ತಿದೆ. ಅಂದ್ರೆ ಜಗತ್ತು ಆಧ್ಯಾತ್ಮಿಕ ಹಸಿವಿನಿಂದ ಇದೆ. ಹೌದು. ಅದಕ್ಕಾಗಿಯೇ ಬಾಬಾ ಬಹಳ ಸ್ಪಷ್ಟವಾಗಿ ಘೋಷಿಸಿದ್ದಾರೆ, ಕೇವಲ ಸಾಧಾರಣ ಪುರುಷಾರ್ಥದ ಸಮಯ ಈಗ ಮುಗಿದು ಹೋಗಿದೆ. ಈಗೇನಿದ್ದರೂ ತೀವ್ರ ಪುರುಷಾರ್ಥದ ಸಮಯ. ನಾಳೆ ಮಾಡೋಣ ಎನ್ನುವ ಆಲಸ್ಯ ಬಿಟ್ಟು ಮನ್ಮನಾಭವ ಸ್ಥಿತಿಯಲ್ಲಿ ಸದಾ ಲೀನವಾಗಿರಬೇಕು. ಜಗತ್ತು ನಮ್ಮ ಕಡೆ ಅಷ್ಟು ಭರವಸೆಯಿಂದ ನೋಡ್ತಿರುವಾಗ ನಾವು ಮಲಗಿರಲು ಸಾಧ್ಯವಿಲ್ಲ. ಈಗ
ಈ ಎಲ್ಲಾ ಗಹನವಾದ ಮಂಥನದ ನಂತರ ಶಿವಬಾಬಾ ಅವರು ಇಡೀ ವಿಶ್ವದ ಮಕ್ಕಳಿಗೆ ಕಳುಹಿಸಿರುವ ಆ ಅತ್ಯಂತ ಮಧುರವಾದ ನೆನಪು ಮತ್ತು ಪ್ರೀತಿಯನ್ನು ಯಾವುದೇ ಸ್ವಂತ ವಿವರಣೆಗಳಿಲ್ಲದೆ ಅವರದೇ ದಿವ್ಯ ಶಬ್ದಗಳಲ್ಲಿ ನಾವು ಆಲಿಸೋಣ. ಖಂಡಿತ. ಎಲ್ಲಾ ಕಡೆ ತೀವ್ರ ಪುರುಷಾರ್ಥಿ, ಸದಾ ಉಮ್ಮಂಗುತ್ಸಾಹದಿಂದ ಹೆಜ್ಜೆ ಮುಂದಿಡುವಂಥವರು, ಯಾರು ಸತ್ಯ ಹೃದಯದಿಂದ ಮಾಡ್ತಾರೆ, ಅವರ ಮಸ್ತಕದಲ್ಲಿ ವಿಜಯದ ತಿಲಕ ಬಾಬ್ದಾದ ಅವರು ನೋಡ್ತಿದ್ದಾರೆ. ಬಾಬ್ದಾದರವರ ಹೃದಯದಲ್ಲಿ ಪ್ರತಿಯೊಬ್ಬ ಮಗು ಸಮಾವೇಶವಾಗಿದ್ದಾನೆ ಮತ್ತು ಪ್ರತಿಯೊಬ್ಬ ಮಗುವಿನಲ್ಲಿ ತಂದೆ ಸಮಾವೇಶ ಆಗಿದ್ದಾರೆ. ತಂದೆಯ ಹೃದಯದಲ್ಲಿ ಮಗು ಸಮಾವೇಶವಾಗಿದೆ. ಶುಭಾಶಯಗಳು, ಶುಭಾಶಯಗಳು ಮತ್ತು ಶುಭಾಶಯಗಳ ಜೊತೆ ನಮಸ್ತೆ. ಹಾ, ಎಂತಹ ದಿವ್ಯವಾದ ಪ್ರೀತಿಯಿಂದ ತುಂಬಿದ ಯಾದು ಪ್ಯಾರಲ್ಲ. ತಂದೆಯ ಹೃದಯದಲ್ಲಿ ಮಗು, ಮಗುವಿನ ಹೃದಯದಲ್ಲಿ ತಂದೆ, ಇದೇ ವಾಸ್ತವಿಕ ಮನ್ಮನಾಭವ. ಈ ಪ್ರೀತಿಯ ಅಡಿಪಾಯದ ಮೇಲೆಯೇ ನಾವು ಇಂದಿನ ವರದಾನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಬಾಬಾ ವರದಾನದಲ್ಲಿ ಹೇಳುತ್ತಾರೆ, ಶಕ್ತಿಶಾಲಿ ಸ್ಥಿತಿಯ ಮೂಲಕ ರಚನೆಯ ಸರ್ವ ಆಕರ್ಷಣೆಗಳಿಂದ ದೂರವಿರುವಂತಹ ಮಾಸ್ಟರ್ ರಚಯಿತ ಭವ. ಇಲ್ಲಿ ಮಾಸ್ಟರ್ ರಚಯಿತ ಎಂದರೆ ನಾನೊಬ್ಬ ಸೃಷ್ಟಿಕರ್ತ ಎನ್ನುವ ಸ್ವಾಮಾನ ಎಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಬಾಬಾ ರಚನೆಯ ಸರ್ವ ಆಕರ್ಷಣೆಗಳಿಂದ ದೂರವಿರುವಂಥ ಎಂಬ ಎಚ್ಚರಿಕೆಯೂ ನೀಡಿದ್ದಾರೆ. ಲೌಕಿಕ ಜಗತ್ತು, ಅದರ ಬಣ್ಣದ ಆಕರ್ಷಣೆಗಳು, ಅದು ಸಂಪತ್ತಿರಬಹುದು, ಹೊಗಳಿಕೆ ಇರಬಹುದು, ಅಥವಾ ನಮ್ಮ ದಿನನಿತ್ಯದ ಸಾಧನಗಳಿರಬಹುದು ಅಲ್ವಾ? ಹೌದು. ನಾವು ದಿನನಿತ್ಯ ಬಳಸುವ ತಂತ್ರಜ್ಞಾನ, ಫೋನು, ಟಿವಿ ಮುಂತಾದ ಸಾಧನಗಳು ಇರಬಹುದು. ಇವೆಲ್ಲವೂ ರಚನೆಗಳೇ. ನಾವೆಲ್ಲರೂ ಈ ರಚನೆಯ ಸುಳಿಯಲ್ಲಿ ಸಿಲುಕಿ ನಮ್ಮ ಆಲಸ್ಯ ಮತ್ತು ನಿರ್ಲಕ್ಷ್ಯವನ್ನು ಸಮರ್ಥಿಸಿಕೊಳ್ತೇವೆ. ಒಬ್ಬ ಸೃಷ್ಟಿಕರ್ತನಾಗಿ ತನ್ನದೇ ಸೃಷ್ಟಿಗೆ ಅಂಟಿಕೊಳ್ಳುವುದು ಎಂತಹ ವಿಪರ್ಯಾಸ! ಇದನ್ನು ಮೀರುವುದು ಹೇಗೆ? ನಾವು ಯಾರು ಎನ್ನುವ ಮೂಲ ಅರಿವನ್ನು ಮರೆತಾಗಲೇ ಈ ಜಗತ್ತಿನ ವಸ್ತುಗಳು ನಮ್ಮನ್ನು ಬಂಧಿಸುತ್ತವೆ. ನಾನು ಮಾಸ್ಟರ್ ಜ್ಞಾನಪೂರ್ಣ, ನಾನು ಜಾಗೃತ ಜ್ಯೋತಿ ಸ್ವರೂಪ, ನಾನು ಸೃಷ್ಟಿಕರ್ತ ಎಂಬ ನಶೆಯಲ್ಲಿದ್ದಾಗ ಯಾವುದೇ ಲೌಕಿಕ ವಸ್ತು ನನ್ನ ಮನಸ್ಸನ್ನು ಗುಲಾಮನನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಆ ನಶೆ ಸದಾ ಇರಬೇಕು. ಹೌದು. ಬಾಲ್ಯದ ಹುಡುಗಾಟಿಕೆಗಳನ್ನು, ಸಾಧಾರಣ ಆಕರ್ಷಣೆಗಳನ್ನು ಬಿಡಬೇಕು. ಅನಾಸಕ್ತರಾಗುವುದು ಎಂದರೆ ಭೌತಿಕ ಜಗತ್ತಿನಿಂದ ಓಡಿ ಹೋಗುವುದಲ್ಲ, ಬದಲಾಗಿ ವಸ್ತುಗಳನ್ನು ಬಳಸುತ್ತಲೇ ಆಂತರಿಕ ಸ್ವಾತಂತ್ರ್ಯವನ್ನು ಅನುಭವಿಸುವುದು. ಈ ಜಗತ್ತು ಕ್ಷಣಿಕ, ಆದರೆ ನಾನು ಶಾಶ್ವತವಾದ ಆತ್ಮ ಎಂಬ ಅರಿವು ನಮ್ಮನ್ನು ಸದಾ ಸುರಕ್ಷಿತವಾಗಿಡುತ್ತದೆ. ಈ ಆಂತರಿಕ ಸ್ವಾತಂತ್ರ್ಯವೇ ನಮ್ಮ ಮನಸ್ಸನ್ನು ಬಲಪಡಿಸುತ್ತದೆ. ಅದಕ್ಕಾಗಿಯೇ ಇಂದಿನ ಸ್ಲೋಗನ್ ನಮ್ಮ ಮನಸ್ಸಿಗೆ ಒಂದು ರಕ್ಷಾಕವಚದಂತಿದೆ. ಬಾಬಾ ಹೇಳುತ್ತಾರೆ, ಮನಸ್ಸಿನ ಸ್ಥಿತಿಯಲ್ಲಿ ಇಷ್ಟು ಸಮರ್ಥ ಆಗಿರಿ, ಅದರಿಂದ ಯಾವುದೇ ಪರಿಸ್ಥಿತಿಗಳು ಅವರನ್ನು ಕರಗುವಂತೆ ಮಾಡಬಾರದು ಅಂತ. ನಿಜ, ಇದು ಬಹಳ ಮುಖ್ಯವಾದ ಮಾತು. ನಾವು ನಿತ್ಯ ನೋಡ್ತೇವೆ, ಸ್ವಲ್ಪ ಕಷ್ಟ ಬಂದ ತಕ್ಷಣ, ಯಾರಾದರೂ ನಮ್ಮನ್ನು ಟೀಕಿಸಿದ ತಕ್ಷಣ ಮನುಷ್ಯರ ಮನಸ್ಸು ಮೇಣದಂತೆ ಕರಗಿ ದುಃಖದ ಅಲೆಗಳು ಏಳುತ್ತವೆ. ನಮ್ಮ ಆಂತರಿಕ ಸ್ಥಿತಿಯನ್ನು ಬಂಡೆಯಂತೆ ಗಟ್ಟಿಯಾಗಿಟ್ಕೊಳ್ಳೋದೆಂದರೆ ಸಮಾನ ಸ್ಥಿತಿಯಲ್ಲಿರೋದಲ್ವಾ? ಖಂಡಿತ. ನಾವು ಶಿವಬಾಬಾನ ಮಕ್ಕಳು. ನಮ್ಮ ಮನಸ್ಸು ವಜ್ರದಂತೆ ಕಠಿಣವಾಗಿ ಮತ್ತು ಪ್ರಕಾಶಮಾನವಾಗಿರಬೇಕು. ಯಾವುದೇ ಬಿರುಗಾಳಿ ಬಂದ್ರೂ, ಎಂಥದ್ದೇ ನಷ್ಟ ಎದುರಾದ್ರೂ ನಮ್ಮ ಆಂತರಿಕ ಶಾಂತಿ ಭಂಗವಾಗಬಾರದು. ಇದಕ್ಕೆ ಪೂರಕವಾಗಿ ಬಾಬ್ದಾದ ತಮ್ಮ ಅವ್ಯಕ್ತ ಇಶಾರೆಯಲ್ಲಿ ಬಹಳ ಸೂಕ್ಷ್ಮವಾದ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ ಅಂತ. ಅಚಲ, ಅಡೋಲ ಸ್ಥಿತಿ. ಹೌದು. ಗೊಂದಲಮಯ ವಾತಾವರಣದಲ್ಲಿ ಭಿನ್ನ ಭಿನ್ನ ಸ್ವಭಾವದವರೊಡನೆ ಸೇವೆ ಮಾಡುವಾಗ ಬೇರೆಯವರ ಮಾತುಗಳು ನಮ್ಮನ್ನು ವಿಚಲಿತಗೊಳಿಸುತ್ತವೆ. ಇವರು ಹೀಗೇಕೆ ಹೇಳಿದ್ರು, ಹಾಗೇಕೆ ಮಾಡಿದ್ರು ಎಂಬ ಪ್ರಶ್ನೆಗಳು ನಮ್ಮ ಅಚಲ ಸ್ಥಿತಿಯನ್ನು ಅಲುಗಾಡಿಸುತ್ತವೆ ಅಲ್ವಾ? ಹೌದು. ಮತ್ತು ಕೆಲವೊಮ್ಮೆ ಜ್ಞಾನ ಮಾರ್ಗದಲ್ಲಿಯೇ ಇರುವ ಹಿರಿಯರು ಅಥವಾ ಅನುಭವಿ ನಿಮಿತ್ತಾತ್ಮರು ಏನಾದರೂ ಹೇಳಿದಾಗ ನಮಗೆ ಗೊಂದಲವಾಗುತ್ತದೆ. ಆ ಗೊಂದಲದಲ್ಲಿ ಸಿಲುಕದೆ ಎಲ್ಲವನ್ನೂ ಸಾಕ್ಷಿಯಾಗಿ ನೋಡ್ತಾ ಸಹನಶೀಲರಾಗಿ ಏಕರ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ನಿಜ. ಅಂತರಂಗದಲ್ಲಿ ಇಳಿಸಿಕೊಳ್ಳಲು ಒಂದು ಪುಟ್ಟ ಯೋಗಾಭ್ಯಾಸದ ಕಡೆಗೆ ಸಾಗೋಣ. ತಾವು ಈ ಧ್ಯಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯಬೇಕೆಂದು ಕೇಳಿಕೊಳ್ತೇನೆ. ಖಂಡಿತ. ಎಲ್ಲರೂ ತಮ್ಮ ದೇಹ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ದಿನನಿತ್ಯದ ಗಡಿಬಿಡಿಯ ಯೋಚನೆಗಳನ್ನು, ಜವಾಬ್ದಾರಿಗಳನ್ನು ಒಂದು ಕ್ಷಣ ಬದಿಗಿಡಿ. ಹೊರಗಿನ ಪ್ರಪಂಚದ ಎಲ್ಲಾ ಶಬ್ದಗಳಿಂದ, ದೃಶ್ಯಗಳಿಂದ ನಿಮ್ಮ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಈ ಬಾಹ್ಯ ಜಗತ್ತಿನಿಂದ ಸಂಪೂರ್ಣವಾಗಿ ದೂರ. ಭ್ರುಕುಟಿಯ ಮಧ್ಯದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಅಲ್ಲಿ ಒಂದು ಅತ್ಯಂತ ಪ್ರಕಾಶಮಾನವಾದ, ಮಿನುಗುವ ಜ್ಯೋತಿಯನ್ನು ನೋಡಿ. ಅದೇ ನಾನು.
ನಾನು ಈ ನಾಶವಾಗುವ ದೇಹವಲ್ಲ. ನಾನು ಈ ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸುವ ಮಾಲೀಕ. ಮಾಸ್ಟರ್, ರಚಯಿತ. ನಾನು ಶಿವಬಾಬಾನ ಅತಿ ಪ್ರೀತಿಯ ಮಗು. ನಾನು ಮಾಸ್ಟರ್ ರಚಯಿತ. ಈ ಜಗತ್ತಿನ ಯಾವುದೇ ಬಣ್ಣದ ಆಕರ್ಷಣೆಗಳು, ಯಾವ ವ್ಯಕ್ತಿಯ ಮಾತುಗಳು ನನ್ನನ್ನು ತಲುಪಲಾರವು. ಪರಮಧಾಮದಿಂದ ಆ ಸರ್ವಶಕ್ತಿವಂತ ತನ್ನೆ ಶಿವಬಾಬಾ ತಮ್ಮ ದಿವ್ಯವಾದ ತಂಪಾದ ಶಕ್ತಿಯ ಕಿರಣಗಳನ್ನು ನೇರವಾಗಿ ನನ್ನ ಆತ್ಮದ ಮೇಲೆ ಸುರಿಸುತ್ತಿದ್ದಾರೆ. ಆ ದಿವ್ಯ ಬೆಳಕು ನನ್ನ ಪ್ರತಿಯೊಂದು ಸಂಕಲ್ಪವನ್ನು ಶುದ್ಧೀಕರಿಸುತ್ತಿದೆ. ಹೌದು, ನನ್ನ ಮನಸ್ಸು ಈಗ ಒಂದು ವಜ್ರದಂತೆ ಅತ್ಯಂತ ಸಮರ್ಥವಾಗಿದೆ, ಅಚಲವಾಗಿದೆ, ಅಡೋಲವಾಗಿದೆ. ನನ್ನ ಜೀವನದಲ್ಲಿ ಏನೇ ಪರಿಸ್ಥಿತಿಗಳು ಬಂದರೂ ನನ್ನ ಈ ಏಕರಸ ಸ್ಥಿತಿಯನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ನಾನು ಸದಾ ಸಿದ್ಧನಾಗಿದ್ದೇನೆ. ಸದಾ ಸಿದ್ಧ. ಮಾಸ್ಟರ್ ಸರ್ವಶಕ್ತಿವಂತನ ಈ ಶ್ರೇಷ್ಠ ಸ್ವಮಾನ ನನ್ನ ಪ್ರತಿಯೊಂದು ಕಣದಲ್ಲೂ ವ್ಯಾಪಿಸಿದೆ. ಇದೇ ಧ್ಯಾನದಲ್ಲಿ ಮುಳುಗುತ್ತಾ ಪರಮಾತ್ಮನ ಅಪಾರ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಂತಹ ಗಹನವಾದ ಶಕ್ತಿಶಾಲಿಯಾದ ಶಾಂತಿಯ ಅನುಭವ ಇದು. ಲೌಕಿಕ ಜಗತ್ತಿನ ಗಡಿಬುಡಿಯ ಮಧ್ಯೆ ನಮ್ಮ ಆತ್ಮಕ್ಕೆ ಈ ಪ್ರಶಾಂತತೆಯ ಸ್ನಾನ ಬಹಳ ಅಗತ್ಯವಾಗಿತ್ತು ಅಲ್ವಾ? ಖಂಡಿತ. ಇದು ಆತ್ಮದ ರೀಚಾರ್ಜಿಂಗ್ ಇದ್ದ ಹಾಗೆ. ನಾವು ಇಂದು ಮಂಥನ ಮಾಡಿದ ಪ್ರತಿಯೊಂದು ವಿಷಯವೂ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹದ್ದು. ಆ ಸ್ನೇಹದ ವಿಮಾನದಲ್ಲಿ ಹಾರುತ್ತಾ ಆ ಮಾಲೀಕನ ಸೀಟಿನಲ್ಲಿ ಕುಳಿತು ನಮ್ಮ ಮನಸ್ಸಿನ ವೇಳಾಪಟ್ಟಿಯನ್ನು ನಿರ್ವಹಿಸುವ ಈ ಕಲೆ ನಮ್ಮೆಲ್ಲರಿಗೂ ಸದಾ ನೆನಪಿರಲಿ. ಹೌದು, ಮತ್ತು ಆ ಕೆಲವೊಮ್ಮೆ ಎಂಬ ಪದವನ್ನು ಶಾಶ್ವತವಾಗಿ ತೆಗೆದುಹಾಕೋಣ. ನಿರಂತರವಾಗಿ ಶಿವಬಾಬಾ ಅವರ ಮಧುರ ನೆನಪಿನಲ್ಲಿರೋಣ ಮತ್ತು ಪ್ರತಿಯೊಂದು ಲೌಕಿಕ ಕರ್ಮವನ್ನು ಮಾಡುತ್ತಾ ಜವಾಬ್ದಾರಿ ನಿಭಾಯಿಸುತ್ತಾ ಸದಾ ರಾಜಯೋಗಿಯಾಗಿರೋಣ. ಇಂದು ನಾವು ಕೇಳಿದ ಈ ಗಹನವಾದ ಜ್ಞಾನವನ್ನು ನಮ್ಮ ದಿನವಿಡೀ ಮೆಲುಕು ಹಾಕುತ್ತಾ ನಮ್ಮ ಆಚರಣೆಯಲ್ಲಿ ತರೋಣ. ಇಂದಿನ ಈ ಅದ್ಭುತವಾದ ಆಧ್ಯಾತ್ಮಿಕ ಮಂಥನಕ್ಕೆ ಮಧುರವಾದ ವಿರಾಮವನ್ನು ನೀಡೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.